ಸ್ವಪಕ್ಷದ ವಿರೋಧಿಗಳಿಗೆ ವಿಜಯೇಂದ್ರ ಚಾಟಿ ಬೀಸಿದ್ದಾರೆ. ಯಾರೇನೇ ಹೇಳಲಿ, ಕರ್ನಾಟಕದ ಜನತೆ ನನ್ನನ್ನು ಮೆಚ್ಚಿಕೊಂಡಿದೆ. ಕರ್ನಾಟಕದ ಜನ ನನ್ನ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಕಾರ್ಯಕರ್ತರು, ಮುಖಂಡರು ಹಾಗೂ ನಾಯಕರು ಸಹ ನನ್ನ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಹೈಕಮಾಂಡ್ ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಎಂದು ನೇರವಾಗಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದ್ದಾರೆ ವಿಜಯೇಂದ್ರ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಸ್ವಪಕ್ಷದ ವಿರೋಧಿಗಳಿಗೆ ಚಾಟಿ ಬೀಸಿದ ವಿಜಯೇಂದ್ರ. ರೆಬೆಲ್ಸ್ಗಳ ವಿರುದ್ಧ ವಿಜಯೇಂದ್ರ ಸ್ಟ್ರೈಟ್ ಅಟ್ಯಾಕ್ ಮಾಡಿದ್ದಾರೆ. ಯಾರೇನೇ ಹೇಳಿದ್ರು ರಾಜ್ಯಾಧ್ಯಕ್ಷನಾಗಿ ಜನ ನನ್ನ ಒಪ್ಪಿದ್ದಾರೆ. ರಾಜ್ಯದ ಜನರು ನನ್ನ ನಾಯಕತ್ವವನ್ನ ಒಪ್ಪಿಕೊಂಡಿದ್ದಾರೆ. ಜನರು ಒಪ್ಪಿಕೊಂಡ ಮೇಲೆ ಯಾರು ಏನೇ ಹೇಳಿದ್ರು ಅಷ್ಟೇ. ರಮೇಶ್ ಜಾರಕಿಹೊಳಿಗೆ ವಿಜಯೇಂದ್ರ ನೇರ ತಿರುಗೇಟು ನೀಡಿದ್ದಾರೆ. ಯಾರು ಏನೇ ಹೇಳಿದ್ರು ಕಾರ್ಯಕರ್ತರು ನನ್ನನ್ನು ಒಪ್ಪಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಏನೇ ಮಾತನಾಡಿದ್ರು ನಾನೇ ರಾಜ್ಯಾಧ್ಯಕ್ಷ ಎಂಬುದಂತೂ ಸತ್ಯ ಎಂದಿದ್ದಾರೆ. ನನ್ನ ರಾಜ್ಯಾಧ್ಯಕ್ಷನಾಗಿ ಘೋಷಿಸಿದ್ದು ಪಕ್ಷದ ಹೈಕಮಾಂಡ್. ಮೋದಿ, ಶಾ, ಜೆಪಿ ನಡ್ಡಾ ನನ್ನ ರಾಜ್ಯಾಧ್ಯಕ್ಷ ಎಂದು ಘೋಷಿಸಿದ್ರು. ಇದರಲ್ಲಿ ಯಾರೇ ಆಗಲಿ ಏನು ಬದಲಾವಣೆ ಮಾಡಲು ಆಗಲ್ಲ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಸ್ವಪಕ್ಷದ ವಿರೋಧಿಗಳಿಗೆ ತಿರುಗೇಟು ನೀಡಿದ ವಿಜಯೇಂದ್ರ. ರೆಬೆಲ್ಸ್ಗಳ ವಿರುದ್ಧ ವಿಜಯೇಂದ್ರ ಸ್ಟ್ರೈಟ್ ಅಟ್ಯಾಕ್ ಮಾಡಿದ್ದಾರೆ. ಯಾರೇನೇ ಹೇಳಿದ್ರು ನಾನೇ ರಾಜ್ಯಾಧ್ಯಕ್ಷ. ಜನ ನನ್ನ ಈಗಾಗಲೇ ಒಪ್ಪಿದ್ದಾರೆ. ರಾಜ್ಯದ ಜನರು ನನ್ನ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಜನರು ಒಪ್ಪಿಕೊಂಡ ಮೇಲೆ ಯಾರು ಏನೇ ಹೇಳಿದ್ರು ಅಷ್ಟೇ. ರಮೇಶ್ ಜಾರಕಿಹೊಳಿಗೆ ವಿಜಯೇಂದ್ರ ನೇರ ತಿರುಗೇಟು ನೀಡಿದ್ದಾರೆ. ಯಾರೇ ಏನೇ ಹೇಳಿದ್ರು ಕಾರ್ಯಕರ್ತರು ನನ್ನನ್ನು ಒಪ್ಪಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಎಂದಿದ್ದಾರೆ. ಏನೇ ಮಾತನಾಡಿದ್ರು ನಾನೇ ರಾಜ್ಯಾಧ್ಯಕ್ಷ ಎಂಬುದಂತೂ ಸತ್ಯ ಎಂದು ನುಡಿದಿದ್ದಾರೆ. ಮೋದಿ, ಶಾ, ಜೆಪಿ ನಡ್ಡಾ ನನ್ನ ರಾಜ್ಯಾಧ್ಯಕ್ಷ ಎಂದು ಘೋಷಿಸಿದ್ರು. ಇದರಲ್ಲಿ ಯಾರೇ ಆಗಲಿ ಏನು ಬದಲಾವಣೆ ಮಾಡಲು ಆಗಲ್ಲ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ವಪಕ್ಷದ ವಿರೋಧಿಗಳಿಗೆ ಚಾಟಿ ಬೀಸಿದ್ದಾರೆ.